ಇದೊಂದು ಒಳ್ಳೆ ಟೆಕ್ನಿಕಲ್ ಕ್ವಶನು. ಈ ಪ್ರಶ್ನೆ ನೀವು ಮಾಡಿಲ್ಲ ಅಂತ ಹೇಳಿದ್ರೆ MCQ ಕ್ವಶನ್ಸಲ್ಲಿ ಇಲ್ಲಿ ಮಾಡಿ. ಯೋಚನೆ ಮಾಡಿದ್ರಾ? ಪಾಸ್ ಮಾಡಿ ಎಲ್ಲ ಮಾಡಿರಬೇಕು. ಹಾಂ, ಯು ಹ್ಯಾವ್ ಅ ಬ್ಯಾಗ್ ಆಫ್ ಕಾಟನ್ ಆ್ಯಂಡ್ ಐರನ್ ಬಾರ್ ಈಚ್ ಇಂಡಿಕೇಟಿಂಗ್ ಅಂತ ಹೇಳಿದ್ರೆ ಆ ಮೆಷಿನಲ್ಲಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ಇಂಡಿಕೇಟಿಂಗ್ ಅಂತ ಹೇಳ್ಬೋದು. ಆಯಿತಾ? ಇಂಡಿಕೇಟಿಂಗ್ ಅ ಮಾಸ್ ಆಫ್ 100 kg ವೆನ್ ಮೆಷರ್ಡ್ ಆನ್ ಅ ವೇಯಿಂಗ್ ಮೆಷಿನ್. ಅರ್ಥ ಆಯ್ತಲ್ಲ? ಡಿಸ್ಪ್ಲೇ ಬರುತ್ತಲ್ಲ, ದಟ್ ಈಸ್ ಇಂಡಿಕೇಟಿಂಗ್. ಇನ್ ರಿಯಾಲಿಟಿ ಒನ್ ಆಫ್ ದೆಮ್ ಈಸ್ ಹೆವಿಯರ್ ದ್ಯಾನ್ ದ ಅದರ್. ಇವು ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದ್ರದ್ದು ಮಾಸು ಮತ್ತೊಂದಕ್ಕಿಂತ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಕ್ಯಾನ್ ಯು ಸೇ ವಿಚ್ ಒನ್ ಈಸ್ ಹೆವಿಯರ್ ಆ್ಯಂಡ್ ವೈ? ಯಾವುದ್ರ ತೂಕ ಹೆಚ್ಚಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಯಿತಾ? ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಇದುವರೆಗೂ ಹಾಂ, ಇಲ್ಲಿ ನೋಡಿ ಉತ್ತರ ಕೊಡ್ತೀನಿ. ಇದು ನಿಮ್ಮ ಕಾಟನ್, ಇದು ನಿಮ್ಮ ಪೀಸ್ ಆಫ್ ಐರನ್ ಅಂತ ತಿಳ್ಕೊಳ್ಳಿ ಅಲ್ವಾ. ಇದು ಪುಟ್ಟದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ಹತ್ತಿ ಅಲ್ವಾ, ಹತ್ತಿ ಬ್ಯಾಗ್ ಅಂತ ಹೇಳಿದ್ರೆ 100 kg ಬ್ಯಾಗ್ ಅಂತ ಹೇಳಿದ್ರೆ ದೊಡ್ಡದಾಗಿರುತ್ತೆ. ಇದು ಕೂಡ 100 kgನೇ, ಆದರೆ ಪುಟ್ಟದಾಗಿದೆ. ಸೊ ಯಾವುದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಯಾವುದ್ರ ತೂಕ, ಯಾವುದ್ರ ಮಾಸ್ ಹೆಚ್ಚಿರುತ್ತೆ, ಯಾವುದ್ರದ್ದು ಅಂತ ಹೇಳಿದ್ರೆ ಕಾಟನ್ದು. ಏನಕ್ಕೆ? ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಏನಕ್ಕೆ? ಯೋಚನೆ ಮಾಡಿ, ಪಾಸ್ ಯೋಚನೆ ಮಾಡಿದ್ರಾ? ನಾನು ಈ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಸ್ವಲ್ಪ ಮ್ಯಾಥಮೆಟಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅನಿಸ್ಬೋದು, ಆದರೆ ಈ ಥರ ಯೋಚನೆ ಮಾಡೋದು ಕಲಿಯೋದು ಮುಖ್ಯ. ಹಾಂ, ಫ್ರೀ ಬಾಡಿ ಡಯಾಗ್ರಾಮ್. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಡಬ್ಬ ಬರ್ಕೊಳ್ಳೋಣ. ಅದಾಯಿತು ಅಂತ ಹೇಳಿದ್ಮೇಲೆ ಗ್ರಾವಿಟೇಷನಲ್ ಪುಲ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಏನು ಬರುತ್ತೆ ಇಲ್ಲಿ ಗ್ರಾವಿಟೇಷನಲ್ ಪುಲ್ಲು? ಮಾಸ್ ಆಫ್ ದ ಆ್ಯಕ್ಚುಯಲ್ ಮಾಸ್ ಆಫ್ ಐರನ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ಆ್ಯಕ್ಚುಯಲ್ ಮಾಸ್ ಆಫ್ ಕಾಟನ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಅಲ್ವಾ. ಅದು ಬಿಡ್ತು ಅಂತ ಹೇಳಿದ್ರೆ ಬಾಯಿಂಟ್ ಫೋರ್ಸ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ದೇ ಆರ್ ಇನ್ ಏರ್. ಸೊ ದಿಸ್ ಇಸ್ ಬಾಯಿಂಟ್ ಫೋರ್ಸ್ ಆಫ್ ಕಾಟನ್ ಆ್ಯಂಡ್ ಐರನ್. ಸರಿನಾ ಹುಡುಗರ? ಎರಡರಲ್ಲೂ ನೆಟ್ ಫೋರ್ಸು ಒಂದೇ ಇದೆ, m/g ವಿಚ್ ಇಸ್ 1000 ಮೆಷರ್ಡ್ ಫೋರ್ಸು. ನೆಟ್ ಫೋರ್ಸ್ ಅಂತ ಹೇಳಿದ್ರೆ ಇಲ್ಲಿ ಮೆಷರ್ಡ್ ಫೋರ್ಸ್ 1000 ನ್ಯೂಟನ್. ಯಾಕಂತ ಹೇಳಿದ್ರೆ ಇಲ್ಲಿ 100 kg ಮೆಷರ್ಡ್ ಆಗ್ತಾ ಇದೆಯಲ್ಲ, ಹಾಗಾಗಿ ನೆಟ್ ಫೋರ್ಸ್ ಬಂದು 1000 ಬರುತ್ತೆ. ಇಲ್ಲೂ ಕೂಡ ನೆಟ್ ಫೋರ್ಸು ಒಂದೇ ಇದೆ. ಸರಿನಾ? ಇಷ್ಟೆಲ್ಲ ಕೊಟ್ಟಿದ್ದಾರೆ. ಆದರೆ ಈ ತೂಕ ಯಾವುದೋ ಇದ್ರ ತೂಕ ಆ್ಯಕ್ಚುಲ್ ತೂಕ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂಥೇಳಿ ನನ್ನ ಪ್ರಶ್ನೆ. ಏನಕ್ಕೆ ಅಂತ ಹೇಳಿದ್ರೆ ದ ಬಾಯಿಂಟ್ ಫೋರ್ಸ್ ಆಫ್ ಕಾಟನ್ ವಿಲ್ ಬಿ ಮೋರ್ ದೆನ್ ದ ಬಾಯಿಂಟ್ ಫೋರ್ಸ್ ಆಫ್ ಐರನ್. ಈ ಬಾಯಿಂಟ್ ಫೋರ್ಸ್ ಇರುತ್ತಲ್ಲ, ಇದು ಕಮ್ಮಿ ಇರುತ್ತೆ, ಇದು ಹೆಚ್ಚಿರುತ್ತೆ. ಏನಕ್ಕೆ ಇದು ಹೆಚ್ಚಿರುತ್ತೆ ಅಂತ ಹೇಳಿದ್ರೆ ಹೇಳಿ ನೋಡೋಣ. ಇದು ಯಾಕೆ ಹೆಚ್ಚಿದೆ ಅಂತ ಹೇಳಿ? ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ವಾಲ್ಯೂಮ್ ಆಫ್ ದ ಕಾಟನ್ ವಿಲ್ ಬಿ ಮೋರ್ ದೆನ್ ವಾಲ್ಯೂಮ್ ಆಫ್ ದ ಐರನ್ ಅಂತ ಹೇಳಿ, ಅದಕ್ಕೆ. ಸರಿನಾ? ಈ ವಾಲ್ಯೂಮ್ ಹೆಚ್ಚಿದೆ, ಹಾಗಾಗಿ ಇದ್ರ ಬಾಯಿಂಟ್ ಫೋರ್ಸ್ ಹೆಚ್ಚಿರುತ್ತೆ. ಬಿಕಾಸ್ ಆಫ್ ದ್ಯಾಟ್ ದಿಸ್ ವಿಲ್ ಆ್ಯಕ್ಚುಲಿ ವೇ ಮೋರ್. ಒಪ್ಕೊತೀರಾ? ಅರ್ಥ ಆಯ್ತಾ? ಸೊ ಇದು ಇನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಎಫ್ ನೆಟ್ ಆಫ್ ಕಾಟನ್ ಇಸ್ ಸೇಮ್ ಆಸ್ ಎಫ್ ನೆಟ್ ಆಫ್ ಐರನ್. ಒಪ್ಕೊತೀರಾ? ಸೊ ಎಫ್ ನೆಟ್ಟು ಚಿತ್ರದ ಪ್ರಕಾರ ಹೇಗೆ ಬರೆಯೋದು? ಮಾಸ್ ಆಫ್ ಕಾಟನ್ ಇಂಟು ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಮೈನಸ್ ದ ಬಾಯಿಂಟ್ ಫೋರ್ಸ್ ಆಫ್ ಕಾಟನ್ ಶುಡ್ ಬಿ ಈಕ್ವಲ್ ಟು ಇದು ಅಲ್ವಾ? ಸರಿ ತಾನೆ? ಮೈನಸ್ FBI. ಆದರೆ ಬಟ್ FBC ಇಸ್ ಮೋರ್ ದೆನ್ FBI. ಇದು ಇದಕ್ಕಿಂತ ಹೆಚ್ಚಿದೆ. ಏನಂತ ಈ ಥರ ಇದ್ದಾಗ ಏನು ಹೇಳ್ಬೋದು ನಾವು? ಈ ವ್ಯಾಲ್ಯೂ ಯಾವ ವ್ಯಾಲ್ಯೂ? MCG ವಿಲ್ ಬಿ ಮೋರ್ ದೆನ್ MIG. ಇದೇ ನಿಮ್ಮ ಉತ್ತರ ಅಷ್ಟೇ. ಸೊ ಇನ್ನೊಂದು ಕನ್ಕ್ಲೂಡ್ ಮಾಡ್ಬೋದು, ಎರಡು ಕಡೆಯೂ G ಕಾಮನ್ ಇದೆ, ಹಾಗಾಗಿ MC ಇಸ್ ಮೋರ್ ದೆನ್ MI. ಸರಿನಾ? ಇದೇ ನಿಮ್ಮ ಉತ್ತರ, ಮ್ಯಾಥಮೆಟಿಕಲ್ ಉತ್ತರ. ನಿಮ್ಮ ಥಿಯರಿಟಿಕಲ್ ಉತ್ತರ ಕೊಡಿ ಸರ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ದ ಕಾಟನ್ ಇಸ್ ಹೆವಿಯರ್. Reason as the cotton bag will occupy more volume than a bar of iron of the same mass, the cotton bag will experience more buoyant force. Thus, the net weight of the cotton bag would be a lot lesser than its original weight when compared with a piece of iron of the same mass. ಅಷ್ಟೇ ಗೊತ್ತಾಯ್ತಾ? ಇದೇ ಎಕ್ಸ್ಪ್ಲನೇಷನ್ ನಾವು ಒಂದೆರಡು ಸೆಂಟೆನ್ಸಲ್ಲಿ ಬರೀತು ಅಂತ ಹೇಳಿದ್ರೆ ಅದೇ ನಿಮ್ಮ ಉತ್ತರ. ಆದರೆ ನನ್ನ ಪ್ರಕಾರ ನೀವು ಈ ಥರ ಉತ್ತರ ಬರೆಯೋದು ಕಲಿಯಬೇಕು. ಹೋಗ್ತಾ ಹೋಗ್ತಾ ಇವೆಲ್ಲ ಉಪಯೋಗ ಬರುತ್ತೆ.
ಈ ವರ್ಷ ಆಗದೆ ಇರ್ಬೋದು, ಬರೋ ವರ್ಷ ಅದಕ್ಕೆ ಮುಂದಿನ ವರ್ಷ ಅವೆಲ್ಲ ಉಪಯೋಗ ಬರುತ್ತೆ. ಬಟ್ ಶುರು ಮಾಡೋದು ಮಾಡಲೇಬೇಕು. ಸೊ ಇಲ್ಲೇ ಶುರು ಮಾಡಿ, ಆಯಿತಾ. ನಿಮ್ಮ ಡಿಗ್ರಿಯಲ್ಲಿ ಉಪಯೋಗ ಬರುತ್ತೆ, ಆಯಿತಾ. 12ನೇ ಕ್ಲಾಸಲ್ಲಿ ಉಪಯೋಗ ಬರುತ್ತೆ. ಹಾಗಾಗಿ ಇಲ್ಲಿಂದನೇ ಕಲ್ತ್ಕೊಂಡು ಹೋಗೋಣ, ಆಯಿತಾ ಹುಡುಗರ. ಸೊ ಇವಾಗ ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ, ಏನು ಬಿಡಕ್ಕೆ ಹೋಗಬೇಡಿ. ಇರಿ ಒಂದೇ ನಿಮಿಷ, ಇಲ್ಲಿ ರೀಸನ್ ಅಂತ ಬರೆಯೋಣ. ಹಾಂ, ಇವಾಗ ಚಂದ.